ಪರಿಸ್ಥಿತಿ ನನ್ನ ಸೋಲಿಸಿರ್ಬೋದು. ಕಷ್ಟ ಇದೆ ಅಂತ ಹೇಳ್ಬಿಟ್ಟು 4 ಗೋಡೆ ಮಧ್ಯದಲ್ಲಿ ಕುಂತ್ಕೊಂಡು ಚಿಂತೆ ಮಾಡೋದು ಅದು ಯಾವತ್ತಕ್ಕೂ ಆಗಲ್ಲ. ಬ್ಲೈಂಡ್ ಸ್ಕೂಲಿಗೆ ತೊಗೊಂಡೋಗಿ ಸೇರಿಸ್ದೆ, ಅವಳಿಗೆ ಏನು ಓದೋದಿಕ್ಕೆ ಬರಲ್ಲ, ಬರೆಯೋದಿಕ್ಕೆ ಬರಲ್ಲ ಅಂತ ತುಂಬ ಹೀಯಾಳಿಸ್ತಿದ್ರು. ಹೆಣ್ಮಕ್ಳದೇ ಕೆಲಸ ಮಾಡ್ಕೊಂಡು ಹೋದ್ರೆ ಜೀವನ ಆಗೋದಿಲ್ಲ, ಮತ್ತು ನಾವು ಗಂಡಸರ ಕೆಲಸನೂ ಮಾಡ್ಕೊಂಡೇ ಇರಬೇಕು. ನನ್ನಲ್ಲಿ ಒಂದು ಹೆಣ್ತನ ಇತ್ತು, ಹೆಣ್ಣಾಗಿ ಪರಿವರ್ತನೆ ಆದೆ. 9 ಹೆಣ್ಣು ಮಕ್ಕಳಿಗೆ ನಾನು ಕೆಲಸ ಕೊಟ್ಟೆ. ಇಲ್ಲಿ ಗುಲ್ಬರ್ಗದಲ್ಲಿ ಯಾರೂ ಕೊಡ್ಲಾರ್ದಂಥದ್ದು ನಾನು ಕೆಲಸ, ನಾನು ಗಾರ್ಮೆಂಟ್ಸ್ ಮಾಡೀನಿ ಅನ್ನೋದೊಂದು ಖುಷಿ. ಒಳ್ಳೆ ಲಾಯರ್ ಆಗಿ ನಾನು ಎಲ್ಲರಿಗೆ ಸಹಾಯ ಮಾಡಬೇಕು, ಬಡವರಿಗೆ ಯಾರು ತೊಂದರೆ ಕೊಡಬಾರ್ದು. ನನಗೊಂದು ಕನಸಿತ್ತು, ಕೋಲಾರ ಇನ್ನೊಂದು ಮಲೆನಾಡು ಆಗಬೇಕು ಅನ್ನೋದು. ಗಟ್ಟಿ ಮನಸ್ಸಿಂದ ಇವತ್ತು ನಾನು ಗೆದ್ದಿದ್ದೀನಿ. ಚಾನ್ಸ್ ಸಿಕ್ತು ನನಗೆ ಇಂಡಿಯನ್ ಟೀಮ್ ರೆಪ್ರೆಸೆಂಟ್ ಮಾಡೋದಕ್ಕೆ. ವರ್ಲ್ಡ್ ಕಪ್ನ ವಿನ್ನಿಂಗ್ ಟೀಮ್ ಕ್ಯಾಪ್ಟನ್ నేను. ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ. ಪಪೆಟ್ ಶೋಸ್ನ ನಡೆಸ್ತಾ ಇದ್ದೀನಿ.